ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಹಳೆ ಕಾಲದ ರೆಸಿಪಿ ಸಜ್ಜಪ್ಪ ಅಂತ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಓಪನ್ ಮಾಡಿದ ತಕ್ಷಣ ಹಂಗೆ ಸಾಫ್ಟಾಗಿರುತ್ತೆ, ಮೇಲಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ದಿ ಕೂಡ. ಬನ್ನಿ ಮಾಡೋ ವಿಧಾನ ನೋಡೋಣ. ನೋಡಿ, ಅದಕ್ಕಾಗಿ ಒಂದು ಮಿಕ್ಸಿ ಜಾರಲ್ಲಿ 2 ಕಪ್ಪಷ್ಟು ಸಜ್ಜೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು 4 ಏಲಕ್ಕಿ. ಇದನ್ನು ನೀವು ಬಿಡಿಸ್ಬಿಟ್ಟಾದರೂ ಹಾಕ್ಕೊಬೋದು ಅಥವಾ ಹಾಗೇನೂ ಸಹ ಹಾಕ್ಕೊಬೋದು. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ 2 ಕಪ್ಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಬೋದು. ನಂತರ ಈಗ ನಾನು ಫಸ್ಟು 1 ಕಪ್ಪಷ್ಟು ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಕನ್ಸಿದ್ರೆ ನೋಡಿಕೊಂಡು ನಾವು ಸೇರಿಸ್ಕೊಬೋದು. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬರೋಣ. ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ರೆಸಿಪಿ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ರೆಸಿಪಿನ ಶೇರ್ ಮಾಡಿ. ಈ ಥರ ಹೊಸ ಹೊಸ ರೆಸಿಪಿ ಅವರು ಸಹ ಮಾಡಿಬಿಟ್ಟು ಫುಡ್ನ ಎಂಜಾಯ್ ಮಾಡಿ. ಬನ್ನಿ ಮುಂದಿನ ಪ್ರೊಸೆಸ್ ನೋಡೋಣ. ನೋಡಿ, ಈಗ ಇದನ್ನು ರುಬ್ಕೊಂಬಂದಾಯಿತು. ಇದನ್ನೆಲ್ಲ ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ನೋಡಿ, ಅಂದರೆ ನಾವು ದೋಸೆ ಹಿಟ್ಟು ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ನಾನು ಎಕ್ಸ್ಟ್ರಾ ಮಿಲ್ಕ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲಿದು, ಹಸಿ ಹಾಲಲ್ಲ. ಅದನ್ನೇ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೊಳ್ಳೋಣ ಬ್ಯಾಟರ್ನ. ನೋಡಿ, ಈಗ ಹಾಲು ಸೇರಿಸಿದ್ದೀನಿ. ಒಮ್ಮೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಒಂದು ಪಿಂಚಷ್ಟು ಇದಕ್ಕೆ ಸಾಲ್ಟನ್ನ ಸೇರಿಸ್ಕೊಳ್ಳಿ. ನಾನು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಯಾವುದೇ ಸ್ವೀಟ್ ಅಡುಗೆ ಮಾಡಿದಾಗ ಒಂದು ಪಿಂಚಷ್ಟು ನಾವು ಸಾಲ್ಟನ್ನ ಆ್ಯಡ್ ಮಾಡ್ತೀವಿ. ಅದರಿಂದ ಎಕ್ಸ್ಟ್ರಾ ಟೇಸ್ಟು ಸಿಗುತ್ತೆ ಅಂತ ಹೇಳ್ಬೋದು. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ, ನೆನ್ಕೋಬೇಕು ಚೆನ್ನಾಗಿ. ಇದು ನೆನೆಯೋಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡ್ರೆ ಅದೂ ಸಹ ಬಿಸಿ ಆಗುತ್ತೆ. ನೋಡಿ, ಈಗ 10 ಮಿನಿಟ್ಸ್ ಆಯಿತು. ಇದಕ್ಕೆ ಒಂದು ಪಿಂಚಷ್ಟು ನೀವು ಬೇಕಂದರೆ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಬೋದು. ನಾನು ಹಾಕಿಲ್ಲ ಇದರಲ್ಲಿ, ನಾನು ಸೀದಾ ಹಾಗೆ ಮಾಡಿದೆ. ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು. ನಂತರ ನೋಡಿ, ಈಗ ಇದನ್ನು ಸೀದಾ ಎಣ್ಣೆಯಲ್ಲಿ ಕಾದಾದಮೇಲೆ ಎಣ್ಣೆಗೆ ಸೀದಾ ಹಾಗೆ ಹಾಕ್ಕೊಂಬಿಡೋದು. ನಿಮಗೆ 2 3 ಒಟ್ಟೊಟ್ಟಿಗೆ ಹಾಕಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂದರೆ ಮಾಡ್ಕೊಬೋದು. ಹೊಸ್ದಾಗಿ ಮಾಡ್ತಾಯಿದ್ರೆ ನೀವು ನೋಡಿ ಒಂದೊಂದೇ ಹಾಕ್ಕೊಳ್ಳಿ. ಅದನ್ನು ಒಂದು 2 ನಿಮಿಷ ಅದನ್ನು ಟಚ್ ಮಾಡಲಿಕ್ಕೆ ಹೋಗ್ಬೇಡಿ, ಅದಾಗೆ ಮೇಲೆ ಎದ್ದೊಳುತ್ತೆ. ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಕಡೆ ಬೆಂದಿದ್ದಾದ ತಕ್ಷಣ ಅದಾಗೆ ಮೇಲೆ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಅದು ಬಂದಾದಮೇಲೆ ಈಗ ನೋಡಿ, ಅದನ್ನು ಇನ್ನೊಂದು ಕಡೆನೂ ಸಹ ತಿರುಗಿಸ್ಕೊಂಡು ನೀಟಾಗಿ, ಅಂದರೆ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಆದಷ್ಟು ನೀವು ಇದನ್ನು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಟು ಲೋ ಫ್ಲೇಮೇ ಇಟ್ಕೊಳ್ಳಿ. ಚೆನ್ನಾಗಿ ಬೇಯಬೇಕಾಗತ್ತೆ. ಇದು ಒಳಗಡೆ ಹಿಟ್ಟು ಹಾಕಿರೋದ್ರಿಂದ ಚೆಂದ ಬೆಂದ್ರೇ ಆವಾಗ ಅದರದ್ದು ಟೇಸ್ಟು. ನೋಡಿ, ಇದರಲ್ಲಿ ಎಣ್ಣೆ ಏನು ತುಂಬ ಹೀರ್ಕೊಳ್ಳಲ್ಲ ಇದು, ಬಟ್ ಒಂದ್ಸಲಿ ಹಾಗೆ ಪ್ರೆಸ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಜ್ಜಪ್ಪ ರೆಡಿ ಆಗುತ್ತೆ. ಹಳೆಯ ಕಾಲದ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಮಕ್ಕಳಿಗೆ ಈ ಥರ ಹೆಲ್ದಿ ಫುಡ್ನ ತಿನ್ನಿಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಬೇರೆ ಬೇರೆ ಅಂದರೆ ಪಾಕೆಟ್ ಫುಡ್ ಕೊಡೋದಕ್ಕಿಂತ ಈ ಥರ ಹೆಲ್ದಿ ಫುಡ್ ಕೊಡಿ. ಜೊತೆಗೆ ಇನ್ನೊಂದು ಏನಂದರೆ, ಈಗ ಚಳಿಗಾಲ ಆಗಿರೋದ್ರಿಂದ ಸಜ್ಜೆ, ಬೆಲ್ಲ ಇದೆಲ್ಲ ಹೀಟ್ ಇರುತ್ತೆ. ಈ ಥರ ಫುಡ್ ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಸ್ವೀಟ್ ತಿಂದಂಗೂ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.